ಚಿಕ್ಕಮಗಳೂರಲ್ಲಿ ಬ್ಯಾನರ್ ವಿಷಯಕ್ಕೆ ಶುರುವಾದ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ತೆಗೆದಿದೆ. ಸವಾಲ್ ಹಾಕಿ ಕರೆಸಿಕೊಂಡವರು ನಿರ್ಜನ ಪ್ರದೇಶದಲ್ಲಿ ಹೆಣ ಉರುಳಿಸಿ ಹೋಗಿದ್ದಾರೆ. ಬ್ಯಾನರ್ ಜಿದ್ದು ಕೈ ಕಾರ್ಯಕರ್ತನ ಭೀಕರ ಕೊಲೆ. ಬಜರಂಗದಳ ಕಾರ್ಯಕರ್ತರ ಅಟ್ಟಹಾಸಕ್ಕೆ ಬಿತ್ತು ಹೆಣ. ತಣ್ಣಗಿದ್ದ ಚಿಕ್ಕಮಗಳೂರಲ್ಲಿ ಮತ್ತೆ ರಕ್ತದ ಕೋಡಿ ಹರಿದಿದೆ. ಬ್ಯಾನರ್ ವಿಷಯಕ್ಕೆ ಶುರುವಾದ ಜಿದ್ದು ಕಾಂಗ್ರೆಸ್ ಕಾರ್ಯಕರ್ತನ ಹೆಣ ಉರುಳಿಸುವಂತೆ ಮಾಡಿದೆ. ಹೊಂಚು ಹಾಕಿ ಕೂತವರು ಚಾಲೆಂಜ್ ಹಾಕಿ ಕರೆದವನ ಹೆಣ ಉರುಳಿಸಿದ್ದಾರೆ. ಕೊಲೆಯ ಹಿಂದೆ ಜಿದ್ದಿನ ನಂಜಿನ ಅನುಮಾನ ಶುರುವಾಗ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ. ಕೈ ಕಾರ್ಯಕರ್ತನ ಕೊಲೆ ಖಂಡಿಸಿ ಭಾರೀ ಪ್ರತಿಭಟನೆ ನಡೆಸಿದ್ರು. ಈತನೇ ನೋಡಿ ಭೀಕರವಾಗಿ ಕೊಲೆಯಾದ ಕಾಂಗ್ರೆಸ್ ಕಾರ್ಯಕರ್ತ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದವ. ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಒಳ್ಳೆ ಹೆಸರು ಮಾಡಿದ್ದ. ಇನ್ನೇನು ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ನಿಲ್ಲಬೇಕು ಅಂದ್ಕೊಂಡಿದ್ದ. ಆದ್ರೆ ಏನ್ ಮಾಡೋದು, ಜಿದ್ದು ಅನ್ನೋ ಜ್ವಾಲೆ ಈತನ ಜೀವವನ್ನೇ ತೆಗೆದಿದೆ. ನಿನ್ನೆ ರಾತ್ರಿ 9:30 ಸುಮಾರಿಗೆ ಫ್ಲೆಕ್ಸ್ ವಿಷಯವಾಗಿ ಗಣೇಶ್ ಗೌಡ ಹಾಗೂ ಸಂಜಯ್ ಟೀಮ್ ನಡುವೆ ಕಿರಿಕ್ಕಾಗಿತ್ತು. ಇಲ್ಲೇ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಆದ್ರೆ ಅಲ್ಲಿ ತಣ್ಣಗಾದವರು ಬಸ್ ನಿಲ್ದಾಣಕ್ಕೆ ಬರ್ತಿದ್ದಂತೆ ಮತ್ತೆ ಜಗಳ ಶುರು ಮಾಡಿದ್ರು. ಮಾತಿಗೆ ಮಾತು ಬೆಳೀತಿದ್ದಂತೆ ದೊಡ್ಡ ಗಲಾಟೆಯೇ ನಡೆದಿತ್ತು. ಕೊನೆಗೆ ಸ್ಥಳೀಯರೇ ಇವರ ಕಿತ್ತಾಟ ಬಿಡಿಸಿ ಕಳಿಸಿದ್ರು. ಗಲಾಟೆಯ ಕಾವಲ್ಲಿದ್ದ ಸಂಜಯ್ ಗೌಡ ಗಣೇಶ್ಗೆ ಫೋನ್ ಮಾಡಿ ಆವಾಜ್ ಹಾಕಿದ್ದಾನೆ. ತಾಕತ್ತಿದ್ರೆ ಬಾರು ಅಂತ ಸವಾಲ್ ಹಾಕಿದ್ದ. ಇದಾದ ಸ್ವಲ್ಪ ಹೊತ್ತಲ್ಲೇ ಗಣೇಶ್ ಕಲ್ಮುರುಡೇಶ್ವರ ಮಠದ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾನೆ. ಇದೇ ಜಾಗಕ್ಕೆ ಸಂಜಯ್ ಗೌಡನ ಗ್ಯಾಂಗ್ ಕೂಡ ಬಂದಿದೆ. ಅಲ್ಲೂ ಶುರುವಾದ ಗಲಾಟೆ ಗಣೇಶನ ಹೆಣ ಉರುಳಿಸುವಂತೆ ಮಾಡಿದೆ. ಇವನಿ ಕೈಲಿ ತಡೆಯೋಕ್ಕಾಗಲೇ ಫ್ರೆಂಡನ್ನ ಸಂದೀಪನವ್ರನ್ನ ಕರ್ಕೊಂಡು ತೀರಾ ತೋಟದ ಹತ್ರಕ್ಕೆ ಹೋದಾಗ 18 to 20 ಜನ ಹುಡುಗರು ಕಲ್ಲಾಗೆಲ್ಲ ಹೊಡೆದವ್ರು ಮಚ್ಚು ತಾಂಡು ಹೊಡೆದವ್ರು 5 ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಅವರೇ 5 ಜನ ಮಚ್ಚಲ್ಲಿ ಬೀಸಾಡಿರೋದು. ಅವನಿಗೆ ಪೊಲೀಸ್ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಫ್ರೆಂಡಿಗೆ ಈ ಥರ ಅಟ್ಯಾಕ್ ಆಗಿದೆ ಬರ್ರಿ ಅಂತ. ಅಲ್ಲೋಗಿ ನೋಡಿದ್ರೆ ಅವ್ನು ಆಲ್ರೆಡಿ ಡೆತ್ ಆಗೋಗ್ಬಿಟ್ಟಿದ್ದ. ಇವರು ಮಚ್ಚಲ್ಲೆಲ್ಲ ಹೊಡೆದು ಅವನನ್ನ ಬಂಧನ ಮಾಡಿಬಿಟ್ಟಿದ್ದಾರೆ. ಇವರು ಮೇಯ್ನಾಗಿ ಬಜರಂಗದಳ ಹುಡುಗರು ಇವರೆಲ್ಲ. ಬಜರಂಗದಳ BJP RSS ಕೆಲಸ ಮಾಡ್ತಿದ್ದಂಥ ಹುಡುಗರು. ಇವರು ಗಲಾಟೆ ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಕೂಡಲೇ ಪೊಲೀಸರು ಕೂಡ ಬಂದಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಗಣೇಶನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ವಿಶೇಷ ತಂಡ ರಚಿಸಿದ ಪೊಲೀಸರು 5ರನ್ನ ಬಂಧಿಸಿದ್ದು ಉಳಿದವರಿಗೆ ಬಲೆ ಬೀಸಿದ್ದಾರೆ. ಯಾವಾಗ ಇದು ರಾಜಕೀಯಕ್ಕೆ ತಿರುಗ್ತೋ ಕೈ ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮೃತನ ಮನೆಗೆ ಭೇಟಿ ನೀಡಿದ ಸಚಿವ KJ ಜಾರ್ಜ್ ಹಾಗೂ ಶಾಸಕ KS ಆನಂದ್ ಸಾಂತ್ವನ ಹೇಳಿದ್ದಾರೆ. ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿ, ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಬಹುದಿಲ್ಲ. ನಮ್ಮ SP ಅವರು ಇದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತೀವಿ. ರಾಜಕೀಯದಲ್ಲಿ ಈಗ ತಾನೇ ಬೆಳೀತಿದ್ದವ ಜಿದ್ದಿಗೆ ಬಿದ್ದು ಜೀವ ಕಳ್ಕೊಂಡಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಹೆಣ ಉರುಳಿಸಿದವರು ಅಂಧರಾಗಿದ್ದು ಮೃತನ ಹೆಂಡತಿ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನೀವೇನಾದ್ರೂ ಮನೆಯಲ್ಲಿ ಗ್ಯಾಸ್ ಗೀಸರ್ ಬಳಸ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಗ್ಯಾಸ್ ಗೀಸರ್ ಬಳಸ್ತಾ ಇದ್ದ ನವ ವಿವಾಹಿತೆ ದುರಂತ ಅಂತ್ಯ ಕಂಡಿದ್ದಾಳೆ. ಸೌಂದರ್ಯ ಅನ್ನೋದನ್ನ ಈ ಹೆಣ್ಮಗಳು ಹುಟ್ಟುತ್ತಲೇ ಹೊತ್ಕೊಂಡು ಬಂದಿದ್ಲು. ಯಾಕಂದ್ರೆ ಅಂದ ಅನ್ನೋ ಪದಕ್ಕೆ ಈಕೆಯೇ ಅಲಂಕಾರದಂತಿದ್ಲು. ಮುದ್ದು ಮುದ್ದಾಗಿದ್ದವಳ ಬದುಕಲ್ಲಿ ಈಗ ತಾನೇ ಹೊಸ ಮನ್ವಂತರ ಶುರುವಾಗಿತ್ತು. ಕೆಲವು ತಿಂಗಳ ಹಿಂದೆ ಹಸೆಮಣೆ ಏರಿದವಳು ಹೊಸ ಬದುಕಿನ ಯಾನ ಶುರು ಮಾಡಿದ್ಲು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಗಂಡ, ಸೊಸೆಯನ್ನ ಮಗಳಂತೆ ನೋಡ್ಕೊಳ್ಳೋ ಅತ್ತೆ ಮಾವ, ಆ ಭಗವಂತ ಅನಿಸಿಕೊಂಡವ ಈಕೆ ಪಾಲಿಗೆ ಬೇಡಿಕೊಳ್ಳದೆ ಬಂಗಾರದಂತ ಬದುಕನ್ನ ಕರುಣಿಸಿದ್ದ. ಆದ್ರೆ ಅದ್ಯಾರ ಕಣ್ಣು ಬಿತ್ತು ಗೊತ್ತಿಲ್ಲ. ನೆಮ್ಮದಿಯ ಸಂಸಾರದಲ್ಲಿ ಸಾವಿನ ಅಲೆ ಎದ್ದಿದೆ. 10 ಕಾಲ ಬದುಕಿ ಬಾಳ್ಬೇಕಿದ್ದವಳು ಜಸ್ಟ್ 24 ವರ್ಷಕ್ಕೆ ಬದುಕಿನ ಯಾನ ಮುಗಿಸಿದ್ದಾಳೆ. ಗ್ಯಾಸ್ ಗೀಸರ್ ರೂಪದಲ್ಲಿ ಹೊಂಚು ಹಾಕಿದ್ದ ಜವರಾಯ ಸುಂದರಿಯ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾರೆ. ನವದಂಪತಿ ಬದುಕಲ್ಲಿ ಗ್ಯಾಸ್ ಗೀಸರ್ ಬಿರುಗಾಳಿ. ಸ್ನಾನಕ್ಕೆ ಹೋಗಿದ್ದವಳು ಬಾತ್ರೂಮ್ನಲ್ಲೇ ಬಲಿ. ಈ ಫೋಟೋದಲ್ಲಿರೋ ಚೆಲುವೆ ಹೆಸರು ಭೂಮಿಕಾ ಅಂತ. ಹಾಸನ ಮೂಲದ ಭೂಮಿಕಾ ಇತ್ತೀಚೆಗಷ್ಟೇ ಮದುವೆಯಾಗಿದ್ಲು.
ಗಂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದರಿಂದ 10 ಕನಸು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ಲು. ತೋಟದ ಗುಡ್ಡದ ಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದವರು ನೆಮ್ಮದಿಯ ಸಂಸಾರ ನಡೆಸ್ತಿದ್ರು. ಆದರೆ ಡಿಸೆಂಬರ್ 1ನೇ ತಾರೀಖು ಇವರಿಬ್ಬರ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಗಂಡನಿಗೆ ಸೆಕೆಂಡ್ ಶಿಫ್ಟ್ ಇದ್ದಿದ್ರಿಂದ ಮಧ್ಯಾಹ್ನವೇ ಕೆಲಸಕ್ಕೆ ಹೋಗಿದ್ದ. ರಾತ್ರಿ 8 ಗಂಟೆವರೆಗೂ ಚೆನ್ನಾಗಿಯೇ ಇದ್ದ ಭೂಮಿಕಾ ಸ್ನಾನ ಮಾಡೋದಕ್ಕೆ ಅಂತ ಬಾತ್ರೂಮ್ಗೆ ಹೋಗಿದ್ದಾಳೆ. ಅದೇ ಈಕೆಯ ಪಾಲಿಗೆ ಕೊನೆ ಕ್ಷಣಗಳು. ಬಾತ್ರೂಮ್ ಸೇರ್ಕೊಂಡವಳು ಅಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. ಗ್ಯಾಸ್ ಗೀಸರ್ನಿಂದ 10 ಅನಾಹುತಗಳಾದರೂ ಜನ ಎಚ್ಚೆತ್ತುಕೊಳ್ತಿಲ್ಲ. ಈಕೆ ಪಾಲಿಗೂ ಇದೇ ಈಗ ಕಂಟಕವಾಗಿದೆ. ಗ್ಯಾಸ್ ಗೀಸರ್ ಆನ್ ಮಾಡಿಕೊಂಡು ಸ್ನಾನಕ್ಕೆ ಹೋದವಳಿಗೆ ಇದೇ ಯಮಪಾಶವಾಗಿದೆ. ಗ್ಯಾಸ್ ಗೀಸರ್ನಿಂದ ಬಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಭೂಮಿಕಾಳ ಜೀವ ತೆಗೆದಿದೆ. ಮೊದಲು ಉಸಿರುಗಟ್ಟಿ ಬಿದ್ದವಳು ಅಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಸೆಕೆಂಡ್ ಶಿಫ್ಟ್ ಮುಗಿಸಿಕೊಂಡು ಬಂದ ಕೃಷ್ಣಮೂರ್ತಿ ಮನೆ ಬಾಗಿಲು ಬಡ್ತಿದ್ದಾರೆ. ಎಷ್ಟೇ ಹೊತ್ತಾದರೂ ಪತ್ನಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರಲಿಲ್ಲ. ಹೀಗಾಗಿ ಮನೆ ಓನರ್ಗೆ ಹೇಳಿ ಕಿಟಕಿಯಿಂದ ಇಣುಕಿ ನೋಡಿದ್ದಾರೆ. ಆಗಲೇ ಗೊತ್ತಾಗಿದ್ದು ಭೂಮಿಕಾ ಇನ್ನಿಲ್ಲ ಅನ್ನೋದು. ಆ ಹುಡುಗ ಬಂದು 11 ಗಂಟೆಯಲ್ಲಿ ಬಾಗಿಲು ತೊಟ್ಟಿದ್ದಾನೆ, ತೆಗೀಲಿಲ್ಲ. ನಮ್ಮನ್ನ ಎಬ್ಬರಿಸ್ತಾ ನಾವು ಎದ್ದು ಬಂದು ನೋಡ್ದು. ಹಿಂದೆಗಡೆ ಸ್ನಾನಕ್ಕೆ ಹೋಗೋಳೆ ಹುಡುಗಿ. ಗೀಝರಿಂದ ಪ್ರಾಬ್ಲಮ್ ಆಗಿ ಹುಡುಗಿ ಏನು ಮಾಡೈತೆ, ಗೀಝರ್ದು ಉಸಿರು ಕಟ್ಕೊಂಡು ಸ್ನಾನ ಮಾಡ್ತಾ ಬುಂಡಿಗೆ ಬಿದ್ದೋಗಿತ್ತು. ನಾವು ಡೋರ್ ಹೊಡೆದು ಒಳಗಡೆ ಹೋಗಿ ತೆಗ್ದು ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀವಿ. ಬಾಡಿ ಹೋಗ್ಬಿಟ್ಟಿದೆ ಅಂತ ಹೇಳ್ತವ್ರೆ. ಪಾಪ ಅವರು ಇವಾಗ ನಮ್ಮ ಮನೆಗೆ ಬಂದು 15 ದಿವಸ ಆಯ್ತು ಅಷ್ಟೇ. ದಯವಿಟ್ಟು ಹೇಳ್ತೀನಿ, ಯಾರು ಗ್ಯಾಸ್ ಯೂಸ್ ಮಾಡಬೇಡಿ. ನೋಡಿ, ಇನ್ನೂ ಭಾಳ ಬದುಕಾಯ್ತು ಹುಡುಗರು. ನನಗೆ ಆಗ್ತಾಯಿಲ್ಲ ಅವ್ರು ನೋಡಿದ್ರೆ. ಒಟ್ನಲ್ಲಿ ಗಂಡನ ಜೊತೆ ಬದುಕಿ ಬಾಳಬೇಕಿದ್ದವಳು ಗ್ಯಾಸ್ ಗೀಸರ್ಗೆ ದುರಂತ ಅಂತ್ಯ ಕಂಡಿದ್ದಾಳೆ. ಇನ್ನಾದರೂ ಗ್ಯಾಸ್ ಗೀಸರ್ ಬಳಸೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿದೆ. ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.